ಅಡ್ಡಮತ ಜಿಟಿ ದೇವೇಗೌಡರ ವಿರುದ್ಧ ಸಿಡಿದೆದ್ದ ಜೆಡಿಎಸ್. ಜಿಟಿಡಿ ಮೇಲೆ ಚಾಮುಂಡೇಶ್ವರಿ ದಳ ನಾಯಕರು ಈಗ ರಣರಣ ಅಂತಿದ್ದಾರೆ. ಅಡ್ಡಮತ ಜಿಟಿ ದೇವೇಗೌಡರ ವಿರುದ್ಧ ಸಿಡಿದ ಜೆಡಿಎಸ್ ನಾಯಕರು. ಜಿಟಿಡಿ ಮೇಲೆ ಚಾಮುಂಡೇಶ್ವರಿ ದಳ ನಾಯಕರು ರಣರಣ ಅಂತಿದ್ದಾರೆ. ನಂಬಿಕೆ ದ್ರೋಹ ಮಾಡೋದೇ ಜಿಟಿಡಿ ದೇವೇಗೌಡರ ಚಾಳಿ. ವಿಧಾನ ಪರಿಷತ್ ಚುನಾವಣೆಯಲ್ಲೂ ಅದು ರುಜುವಾತಾಯಿತು ಅಂತ ಹೇಳಿದ್ದಾರೆ. ಆತ್ಮಸಾಕ್ಷಿಯ ಮತ ಹಾಕಿದ್ದೀನಿ ಅನ್ನೋದೇ ಮೋಸದ ಮಾತು. ದುಡ್ಡಿಗೋಸ್ಕರ ಜಿಟಿ ದೇವೇಗೌಡ ಏನ್ ಬೇಕಾದ್ರೂ ಮಾಡ್ತಾರೆ. ಕ್ರಾಸ್ ವೋಟರ್ಸ್ಗೆ ಧೈರ್ಯ ತುಂಬದವರೇ ಜಿಟಿ ದೇವೇಗೌಡ. ಕಳೆದ ಬಾರಿ ಚುನಾವಣೆಯಲ್ಲೂ ಕೂಡ ಜಿಟಿಡಿ ಹೀಗೆ ಮಾಡಿದ್ರು. ಸಾಲಗಾರ ಅಂತಾರೆ, ಬೇನಾಮಿಯಾಗಿ ಕೋಟಿ ಕೋಟಿ ಆಸ್ತಿಯನ್ನ ಮಾಡಿದ್ದಾರೆ. ಶ್ರೀಗಳು ಕನಿಕರಿಸ್ಲಿ ಮತ್ತೆ ಟಿಕೆಟ್ ಕೊಡಿಸ್ಲಿ ಅಂತ ಮೊನ್ನೆ ಕಣ್ಣೀರು ಹಾಕಿದ್ರು. ಜಿಟಿ ದೇವೇಗೌಡರು ಏನೇ ಮಾಡಿದ್ರು ಪಕ್ಷದಿಂದ ಉಚ್ಚಾಟನೆಯಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅದಕ್ಕೂ ಮುಂಚೆಯೇ ಜಿಟಿಡಿ ರಾಜೀನಾಮೆ ಕೊಟ್ರೆ ಅವರಿಗೆ ಉತ್ತಮ. ಅಶ್ವವೇಗ ಜೊತೆ ಜೆಡಿಎಸ್ ಲೀಡರ್ ಬೆಳವಾಡಿ ಶಿವಮೂರ್ತಿ ಎಕ್ಸ್ಕ್ಲೂಸಿವ್ ಮಾತುಕತೆಗಳನ್ನ ಆಡಿರುವಂತದ್ದು. ಅಡ್ಡ ಮತ ಜಿಟಿ ದೇವೇಗೌಡರ ವಿರುದ್ಧ ಈಗ ಸಿಡಿದ ಜೆಡಿಎಸ್ ಮೇಲೆ ಚಾಮುಂಡೇಶ್ವರಿ ದಳ ನಾಯಕರು ರಣರಣ ಅಂತಿದ್ದಾರೆ. ನಂಬಿಕೆ ದ್ರೋಹ ಮಾಡುವುದು ಜಿಟಿಡಿ ಚಾಳಿ. ವಿಧಾನ ಪರಿಷತ್ ಚುನಾವಣೆಯಲ್ಲೂ ಅದು ರುಜುವಾತು ಅಂತ ಹೇಳಿದ್ದಾರೆ. ಆತ್ಮಸಾಕ್ಷಿಯ ಮತ ಹಾಕಿದ್ದೇನೆ ಅನ್ನೋದೇ ಮೋಸದ ಮಾತು. ದುಡ್ಡಿಗೋಸ್ಕರ ಜಿಟಿ ದೇವೇಗೌಡರು ಏನ್ ಬೇಕಾದ್ರೂ ಮಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಏನು ವಿಧಾನ ಪರಿಷತ್ನಲ್ಲಿ ಅಡ್ಡ ಮತದಾನ ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಅದರಲ್ಲೂ ಕೂಡ ಜೆಡಿಎಸ್ನ ಶಾಸಕರಾಗಿರ್ತಕ್ಕಂಥ ಜಿಟಿ ದೇವೇಗೌಡರ ವಿಚಾರದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ನನ್ನೊಟ್ಟಿಗೆ ಈ ಬಗ್ಗೆ ಮಾತಾಡ್ಲಿಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಬೆಳವಾಡಿ ಶಿವಮೂರ್ತಿ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಹಿಂದಿನಿಂದಲೂ ಕೂಡ ಕುಮಾರಸ್ವಾಮಿ ಅವ್ರಿಗೆ ಮನವಿ ಮಾಡ್ತಲೇ ಬಂದ್ರಿ, ಜಿಟಿ ದೇವೇಗೌಡರನ್ನ ನಂಬೇಡಿ ಅಂತ ಹೇಳಿ. ಈಗ ಆ ಕ್ರಾಸ್ ವೋಟಿಂಗ್ ವಿಚಾರದಲ್ಲೂ ಕೂಡ ಅವ್ರ ಮೇಲೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಿದೆ. ಏನ್ ಹೇಳ್ತೀರಿ ಸರ್? ಜಿಟಿ ದೇವೇಗೌಡರು ಇವತ್ತಿಂದಲ್ಲ, ಮೊದಲಿಂದ ಅವ್ರು ಚಾಲಿ ಬಿಡಲ್ಲ. ನಂಬಿಕೆಗೆ ದ್ರೋಹ ಮಾಡೋದು, ಮೋಸ ಮಾಡೋದು ಬಿಡಲ್ಲ ಅವರು. ಈ ಸತ್ತು ಕೂಡ ರುಜುವಾತ್ ಮಾಡಿದ್ರು. ಅವ್ರೇನು ಜಿಟಿ ದೇವೇಗೌಡರು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಇವತ್ತು ಹೊರಗಡೆ ತೋರಿಸಿದ್ದಾರೆ. ಬಟ್ ಪಾರ್ಟಿ ಇದನ್ನು ಸಹಿಸಲ್ಲ. ಪಾರ್ಟಿ ತುಂಬ ಯೋಚನೆ ಮಾಡ್ತಾಯಿದೆ. ಇವ್ರ ಬಗ್ಗೆ ಸೀರಿಯಸ್ ಆಗಿ ಕ್ರಮ ತಗೊಂಡು ಇವ್ರ ಮೇಲೇನು ಶಿಸ್ತು ಕ್ರಮ ತಗೋಬೇಕು. ಜೆಡಿಎಸ್ ಕ್ರಮ ತಗೋತದೆ. ಸರ್, ಈಗ ನನ್ನ ಆತ್ಮ ಸಾಕ್ಷಿಯ ಮತ ಹಾಕಿದ್ದೀನಿ ಅಂತ ಹೇಳಿದ್ರು. ಜಿಟಿ ದೇವೇಗೌಡರ ಆತ್ಮದಲ್ಲಿ ಏನಿದೆ ಹಂಗೆ ಆದ್ರೆ ಅಂತ? ಆತ್ಮ ಸಾಕ್ಷಿಯಾಗಿ ಏನಿದೆ? ಕಾಂಗ್ರೆಸ್ಗೋ ಬಿ ಜೆ ಪಿಗೋ ಓಟ್ ಹಾಕಿದ್ದಾರೆ. ಆತ್ಮ ಸಾಕ್ಷಿಯಾಗಿ ಹಾಕಿದ್ದೀನಿ ಅಂತ ಹೇಳಿದ್ದಾರೆ. ಅವ್ರದ್ದು ದುಡ್ಡು ಇಸ್ಕೊಂಡಿದ್ದಾರೆ ಕೋಟಿಗಟ್ಟಲೆ. ಆತ್ಮ ಸಾಕ್ಷಿಯಾಗಿ ಓಟ್ ಹಾಕಿದೆ ಅಂತ ಅರ್ಥ ಬರಲಿಲ್ವಲ್ಲೇ? ಅಷ್ಟೇ. ಅವರು ದುಡ್ಡುಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಯಾಕೆಂದರೆ ಅವರು ಪಾರ್ಟಿ ಬಿಟ್ಟು ಬೇರೆಯವ್ರಿಗೆ ಓಟ್ ಹಾಕ್ತು ಅಂದ್ರೆ ದುಡ್ಡೇ. ಇದೆಲ್ಲ ಕುದುರೆ ವ್ಯಾಪಾರ ಅಲ್ವೇನ್ರಿ? ಈಗ ಜಿಟಿ ದೇವೇಗೌಡರನ್ನ ಹೊರತುಪಡಿಸಿ ಕೂಡ 3 ಕ್ರಾಸ್ ಔಟ್ ಆಗಿದೆ ಸರ್. ಇದ್ರ ಹಿಂದೆ ಯಾರಿದ್ದಾರೆ ಅಂತ ಅನ್ಸುತ್ತೆ? ಮಾಸ್ಟ್ ಲೀಡ್ರು ಈ ವಿಚಾರಕ್ಕೆ ಜಿಟಿ ದೇವೇಗೌಡ್ರೆ. ಕ್ರಾಸ್ ಓಟ್ ಹಾಕಿರೋರಿಗೆಲ್ಲ ಧೈರ್ಯ ತುಂಬಿರೋದೇ ಜಿಟಿ ದೇವೇಗೌಡರು. ಯಾಕೆಂದ್ರೆ ಅವ್ರಿಗೆ ಅನುಭವ ಇದೆ. ಓದ್ಸತಿನ ಎಲ್ಲ ಹಾಕಿದ್ರು, ಹಾಕ್ಲಿಲ್ಲ. ಓದ್ಸತಿನ ದುಡ್ಡು ತಗೊಂಡು ಇವ್ರು ಇಷ್ಟ ಬಂದವ್ರು ಓಟ್ ಹಾಕೊಂಡ್ರು. ರೇವಣ್ಣವರು ಪಾಪ ಅಡ್ಡನೇ ತಡೆದ್ರು ಕೂಡ ಕಿತ್ಕೊಂಡು ಹೋಗಿ ಓಟ್ ಹಾಕೋದು ಗಿರಾಕಿ. ಇವ್ರು ಜಿಟಿ ದೇವೇಗೌಡರು ದುಡ್ಡು ಅಂದರೆ ಏನು ಬೇಕಾದ್ರೂ ಮಾಡ್ತಾರೆ. ಅವರು ಈಗಾಗಲೇ ಹೇಳ್ತಿರಲ್ಲ, ಅವರೆಕಾಯಿ ಮಾಡಿದೆ, ತಣ್ಣೆಕಾಯಿ ಮಾಡಿದೆ, ನನಗೇನೂ ಇಲ್ಲ, ಸಾಲ ಹೊತ್ಕೊಂತ. ಎಷ್ಟು ಕೋಟಿ ಆಸ್ತಿ ಇದೆ ಗೊತ್ತಾ? ಬೇನಾಮಿ ಹೆಸರಲ್ಲಿ ಮಾಡಿದ್ದಾರೆ. ಎಷ್ಟು ಕೋಟಿ ಆಸ್ತಿ ಇದೆ ಗೊತ್ತಾ ಇವ್ರಿಗೆ? ಇಡೀ ಮೈಸೂರು ಸುತ್ತ ಎಲ್ಲ ಇವ್ರದ್ದೇ ಆಸ್ತಿ. ಎಲ್ಲೆಲ್ಲವೇ ಅವೆಲ್ಲ ಬೇಕಾದ್ರೆ ಮಾಹಿತಿ ಕೊಡ್ತೀವಿ. ಅಷ್ಟು ಆಸ್ತಿ ಇದೆ. ನಾನು ಸಾಲು ಅಂತ ನಮ್ಮ ಬಡವ ಅಂತ ಹೇಳ್ತಾರಲ್ಲ, ಬರೀ ಸುಳ್ಳು. ಒಂದು ಕಾರ್ಯಕ್ರಮ ಮಾಡಿದ್ರು ಅವರ ಮಡದಿ ಸನ್ಮಾನ ವಿಚಾರದಲ್ಲಿ ಭಾಳ ಭಾವುಕರಾಗ್ಬಿಟ್ರು. ಅವೆಲ್ಲ ನೋಡ್ರಿ, ಯಾವ್ಯಾವ ಟೈಮಲ್ಲಿ ಏನೇನು ಮಾತಾಡಬೇಕು ಅಂತ ಜಿಟಿ ದೇವೇಗೌಡರು ಮಾತಾಡ್ತಾರೆ. ಏನಲ್ಲೆಲ್ಲ ತಕ್ಕವ್ರಿಗೆ ಅವ್ರ ಹೆಂಡತಿಗೆ ಸನ್ಮಾನ ಮಾಡಿದ್ರು, ಮಾಡಲಿ. ಅದಕ್ಕೆಲ್ಲ ಇವ್ರದ್ದೇನಿದೆ ಅಲ್ಲಿ ಕಣ್ಣೀರು ಹಾಕುವಂಥದ್ದು? ಏನೋ ಅಲ್ಲಿ ನಮ್ಮ ಸ್ವಾಮೀಜಿಯವ್ರು, ಚುಂಚನಗಿರಿ ಸ್ವಾಮೀಜಿಯವ್ರು ಕುಂತಿದ್ರಲ್ಲ, ಏನೋ ಕನಿಕಳನ್ನ ತೋರಿಸ್ಬಿಟ್ಟು
ನಮಗೆ ಪಕ್ಷದಲ್ಲಿ ಟಿಕೆಟ್ ಕೊಡಿಸ್ಲಿ ಅಂತ ಅವ್ರಿಗೆ ಒಂದು ಸ್ವಲ್ಪ ಅಧಿಕಾರ ಬರಲಿ ಅಂತ ಮಾಡಿದ್ದಾರೆ. ಇದೆಲ್ಲ ಸುಮ್ಮನೆ ಕಣ್ಣು ವರ್ಷದ್ದು, ಇವೆಲ್ಲ ನಾಟಕ. ಆ ನಾಟಕ ಈ ಥರ ಆಡೋದ್ರಲ್ಲ ಎತ್ತಿದ ಕೈ. ಸರಿಗೆ ಜಿ ಟಿ ದೇವೇಗೌಡರ ವಿಚಾರದಲ್ಲಿ ಸಾಲು ತಪ್ಪುಗಳಾಗ್ತಾನೆ ಇದೆ. ಯಾವ ರೀತಿಯ ಒಂದು ಶಿಕ್ಷಣ ಕೂಡ ಅವ್ರಿಗೆ ಪಕ್ಷದಿಂದ ಆಗ್ತಿಲ್ಲ. ಈಗ ಇಂಥ ದೊಡ್ಡ ಹಿನ್ನಡೆ ಆಗಿದೆ ಪಕ್ಷಕ್ಕೆ ಕ್ರಾಸ್ ವೋಟಿಂಗ್ ವಿಚಾರದಲ್ಲಿ. ಈಗ ಏನು ಆಗ್ರಹಿಸ್ತೀರಿ ಕುಮಾರಸ್ವಾಮಿ ಅವ್ರಿಗೆ, ದೇವೇಗೌಡರಿಗೆ ಅಂತ? ನಾವೇನಿಲ್ಲ, ಕುಮಾರಸ್ವಾಮಿ ಅವ್ರಿಗೆ ನಾವು ಆವಾಗಲೇ ಹೇಳಿದ್ವಿ. ಕುಮಾರಸ್ವಾಮಿ ಅವ್ರಿಗೆ ಆಗಲೇ ಹೇಳಿದ್ವಿ ನಾವು, ಇವ್ರನ್ನ ಪಕ್ಷದಲ್ಲಿ ಇಟ್ಕೊಂಡ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. 3 ವರ್ಷದಿಂದ ನಮ್ಗೆ ಯಾವ ಸಮಾರಂಭ ಕಾರ್ಯಕ್ರಮ ಏನೂ ಇಲ್ಲ. ಇವರು ಯಾರೋ ಒಂದಷ್ಟು ಫಾಲೋವರ್ಸ್ ಇದ್ದಾರೆ, ಅವ್ರನ್ನ ಕಟ್ಕೊಂತ ಇರ್ತಾರೆ ಜೊತೆಲಿ. ಅಷ್ಟು ಬಿಟ್ರೆ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರ ಜೊತೆಲಿ ಯಾರೂ ಇಲ್ಲ. ಕುಮಾರಸ್ವಾಮಿ ಅವ್ರು ಬಂದಾಗ ನಾವು ಹೋಯ್ತೀವಿ, ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು, ಅವರು ಮಾತಾಡ್ತೀವಿ, ಈ ವಿಚಾರ ಹೇಳ್ತೀವಿ. ಈಗ ಕುಮಾರಸ್ವಾಮಿ ಅವ್ರಿಗೆ ಎಲ್ಲ ಅರಿವಾಗಿದೆ. ಇನ್ಮೇಲೆ ಅವ್ರ ಬಗ್ಗೆ ಕ್ರಮ ತಗೊಂಡು ಇನ್ನು ಡಿಸ್ಮಿಸ್ ಮಾಡೇ ಮಾಡ್ತಾರೆ. ಅದಕ್ಕೂ ಮುಂಚೆ ಇವ್ರು ರಾಜೀನಾಮೆ ಕೊಟ್ಟು ಗೌರವದಿಂದ ಇದ್ರೆ ಒಳ್ಳೇದು. ಓಕೆ. ಇದಿಷ್ಟು ಚಾಮುಂಡೇಶ್ವರಿ ಕ್ಷೇತ್ರದ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಬೆಳವಾಡಿ ಶಿವಮೂರ್ತಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಕುಮಾರ್, ಅಶೋಕ ನ್ಯೂಸ್, ಮೈಸೂರು.